ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉತ್ತರ ಕರ್ನಾಟಕದ ರೈತರಿಗೆ ಕೃಷಿಯಲ್ಲಿ ಲಾಭದಾಯಕತೆ ಪಡೆಯಲು ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆಯ ಮುಖಾಂತರ ಹೇಗೆ ಆರ್ಥಿಕ ಸ್ವಾವಲಂಬನೆಯನ್ನು ಪಡೆದುಕೊಳ್ಳಬಹುದೆಂಬ ಹಲವಾರು ಸಂಶೋಧನೆ ಮುಖಾಂತರ ಶ್ರೀ ವಸಂತ್ ಮಾಲವಿಯವರು ಮ್ಯಾನೋರ್ ಫಾರಂ ಮಾಲೀಕರಾಗಿದ್ದು ಮತ್ತು ನೇಸರ ಆರ್ಗ್ಯಾನಿಕ್ಸ್ ಹೆಸರಿನಲ್ಲಿ ನೂರಾರು ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆಗೊಳಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಅವರ ಅನುಭವಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ವಸಂತ್ ಮಾಲವಿಯವರು ಹೇಳುತ್ತಾರೆ, ನಾನು ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನವನು. ಇದು ಹೇಳಿ ಕೇಳಿ ರಣ ಬಿಸಿಲಿನ ಒಣ ಪ್ರದೇಶ. ಅಲ್ಲೊಂದು ಮಲೆನಾಡನ್ನು ಸೃಷ್ಟಿಸುವ ಕೆಲಸವನ್ನು ಪ್ರಯತ್ನ ಪೂರ್ವಕವಾಗಿ ಮಾಡಿದ್ದೇನೆ. ನನ್ನ 10 ಎಕರೆ ಹಿಡುವಳಿಯಲ್ಲಿ 1/4 ಎಕರೆಯಲ್ಲಿ ಕೃಷಿ ಹೊಂಡ, ಕೆರೆ, ಪರ್ಕೋಲೇಷನ್ ಟ್ಯಾಂಕ್ ಮತ್ತು ಇತರೆ ಮೂಲಭೂತ ಸೌಕರ್ಯಗಳಿಗಾಗಿ ಬಳಕೆಯಾಗುತ್ತಿದೆ. ಇನ್ನುಳಿದ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದೇನೆ. ನನ್ನದು ಸಂಪೂರ್ಣ ಸಾವಯವ ತೋಟ. ಇಲ್ಲಿ ಉಳಿಮೆ ಇಲ್ಲ. ಸಹಜ ಕೃಷಿಯ ಪ್ರತಿಭಾ ನಾನು ನೆಲಕ್ಕೆ ಸೂರ್ಯನ ಕಿರಣ ತಾಕದಂತೆ ಮುಚ್ಚಿಗೆಯನ್ನು ಮಾಡಿಕೊಂಡಿದ್ದೇನೆ. ಸಗಣಿ ಗಂಜಲ ಬಿಟ್ಟರೆ ಬೇರೆ ಗೊಬ್ಬರ ಕೊಟ್ಟಿಲ್ಲ. ಕೀಟನಾಶಕಗಳ ಬಳಕೆ ಇಲ್ಲವೇ ಇಲ್ಲ. ವಿಜ್ಞಾನಿಗಳ ಪ್ರಕಾರ ನನ್ನ ತೋಟದ ಮಣ್ಣಿನಲ್ಲಿ ಸಾವಯವ ಇಂಗಾಲ 2.8% ಇದು ಉತ್ತಮವೆನ್ನಬಹುದಾದ ಮಣ್ಣು. ಪಶ್ಚಿಮ ಘಟ್ಟದ ಒಳಗಿನ ಕಾಡು ಪ್ರದೇಶದಲ್ಲಿ ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣ 3.6% ಇರುತ್ತದೆ. ಅದು ಅತ್ಯುತ್ತಮ ಮತ್ತು ಗರಿಷ್ಠ ಪ್ರಮಾಣದ್ದು. ನನ್ನ ತೋಟದಲ್ಲಿ ಎಲ್ಲೇ ಅಗೆದರೂ ಮುಚ್ಚಿಗೆಯ ರೂಪದಲ್ಲಿರುವ ಹುಲ್ಲು, ತರಗೆಲೆಗಳನ್ನು ಸರಿಸಿ ನೋಡಿದರೂ ದಂಡಿಯಾಗಿ ಎರೆಹುಳುಗಳ ಸಂತತಿ ಕಾಣಿಸುತ್ತವೆ. ಗೆದ್ದಲು ಹುಳುಗಳು ಇವೆ. ಮರಗಳಿಗೆ ಗೆದ್ದಲು ಹಿಡಿದರೆ ಮಾತ್ರ ನಾವು ಅದನ್ನು ತೆಗೆಯುತ್ತೇವೆ. ಮಣ್ಣಿನಲ್ಲಿದ್ದರೆ ಅದನ್ನು ಮುಟ್ಟಲು ಹೋಗುವುದಿಲ್ಲ. ಇವೆಲ್ಲವೂ ರೈತ ಮಿತ್ರ ಎಂಬ ವ್ಯಾಕರಣದಡಿಯಲ್ಲಿ ಬರುವ ಸಂಕುಲಗಳು. ಇತ್ತೀಚಿನ 3.5 ವರ್ಷಗಳಿಂದ ನನ್ನ ತೋಟಕ್ಕೆ ಗೊಬ್ಬರವನ್ನು ಹಾಕುತ್ತಿಲ್ಲ. ನನ್ನ ತೋಟದ ಮಣ್ಣಿನ ಫಲವತ್ತತೆ ಅಷ್ಟರ ಮಟ್ಟಿಗೆ ಪಕ್ವವಾಗಿದೆ. ನಮ್ಮ ತೋಟದಲ್ಲಿ ಬೆಟ್ಟದನಲ್ಲಿ ಮಾವು, ಕವಳೆಕಾಯಿ, ಚಳ್ಳೆಕಾಯಿ, ನಿಂಬೆಹಣ್ಣು, ನುಗ್ಗೆ, ಅಗಸೆ, ನೇರಳೆ ಹೀಗೆ ಬಹುಬಗೆಯ ತೋಟಗಾರಿಕಾ ಕೃಷಿ ವ್ಯವಸ್ಥೆಯನ್ನು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೆಳೆಸಿದ್ದೇನೆ. ಜೊತೆಗೆ ಇನ್ನು ಅನೇಕ ಹಣ್ಣಿನ ಗಿಡ ಮರಗಳು ಇವೆ. ಇವೆಲ್ಲ ಬೆಳೆಗಳು ಒಂದೇ ಕಾಲಕ್ಕೆ ಬರುವುದಿಲ್ಲ. ಒಂದೊಂದು ಕೃಷಿ ಬೆಳೆಗೆ ಒಂದೊಂದು ಸೀಸನ್ ಇರುತ್ತದೆ. ಕೃಷಿ ಬೆಳೆಗಳು ಕಟಾವಿನ ಹಂತಕ್ಕೆ ಬಂದಾಗ ಅವನ್ನು ಮಾರಾಟ ಮಾಡಿದರೆ ಸಿಗುವ ಪ್ರತಿಫಲ ಅತ್ಯಲ್ಪವೆಂದೇ ಹೇಳಬೇಕಾಗುತ್ತದೆ. ನನ್ನದು ಸಣ್ಣ ತೋಟವಾದ್ದರಿಂದ ಟನ್ನುಗಟ್ಟಲೆ ಫಸಲು ಬರುವುದಿಲ್ಲ. ಬಂದ ಕೃಷಿ ಉತ್ಪನ್ನವನ್ನು ಜತನದಿಂದ ಕಟಾವು ಮಾಡಿ, ಸಂಸ್ಕರಣೆ ಮಾಡಿ, ಗ್ರೇಡಿಂಗ್ ಮಾಡಿ ಉತ್ತಮವಾದದ್ದನ್ನು ಆಯ್ದುಕೊಂಡು ಪ್ರತಿಯೊಂದರಿಂದಲೂ ಮೌಲ್ಯವರ್ಧಿತ ಉತ್ಪನ್ನ ತಯಾರು ಮಾಡುವುದು ಹೇಗೆ ಎಂಬುದರ ಕುರಿತಾಗಿ ನಾನೇ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಕ್ರಿಯೆಯನ್ನು ನನ್ನದೇ ವಿಧಾನದಲ್ಲಿ ವ್ಯವಸ್ಥೆಗೊಳಿಸಿಕೊಂಡಿದ್ದೇನೆ. ನಾಟಿ ಹಸುಗಳು ಇರುವ ಕಾರಣ ಅವುಗಳಿಂದ ದೊರೆಯುವ A2 ಪ್ರವರ್ಗಕ್ಕೆ ಸೇರುವ ಹಾಲು, ತುಪ್ಪಗಳನ್ನು ಬಳಸಿಕೊಂಡು ಕೆಲವೊಂದು ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ಮಾಡಲಾಗುತ್ತದೆ. ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಿಹಿ ಅಂಶ ತಯಾರಿಸಬೇಕೆಂದಾಗ ಬೆಲ್ಲ, ಸಕ್ಕರೆ ಮಿಶ್ರಣ ಮಾಡುವುದು ಸಾಮಾನ್ಯ. ಆದರೆ ನಾನಿಲ್ಲಿ ಉತ್ತಮ ಗುಣಮಟ್ಟದ ಜೇನುತುಪ್ಪವನ್ನು ಬಳಕೆ ಮಾಡುತ್ತೇನೆ. ಹಾಗೆ ಮಾಡುವುದರಿಂದ ಉತ್ಪನ್ನದ ರುಚಿ, ಬಾಳಿಕೆ, ಸ್ವಾದದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದು. ಸಿವಿಲ್ ಇಂಜಿನಿಯರ್ ಪದವಿ ಪಡೆದಿರುವ ಪತ್ನಿ ಚಂದ್ರರೇಖಾ ಮಾನವಿಯವರು ಅಂತಿಮ ವರ್ಷದ MBBS ವಿದ್ಯಾರ್ಥಿನಿಯಾದ ಮಗಳು ಅದಿತಿ ಮಾಲವಿ, 2ನೇ ವರ್ಷದ ಆಯುರ್ವೇದ ವೈದ್ಯಕೀಯ ಮುಗಿಸುವ ಹಂತದಲ್ಲಿರುವ ಮಗ ಅಭಯ್ ಮಾಲವಿ ನನ್ನ ಪ್ರತಿಯೊಂದು ಪ್ರಯತ್ನದಲ್ಲಿ ಭದ್ರ ಬುನಾದಿ ಹಾಕುತ್ತಾರೆ. ನಾವು 4 ನಮ್ಮ ಕನಸಿನ ಕಂಬಗಳಾಗಿದ್ದರೆ ಗೋಡೆಯ ಇಟ್ಟಿಗೆಗಳಂತಿರುವ ನಮ್ಮ ಆತ್ಮೀಯ ಗ್ರಾಹಕರೇ ನಮ್ಮ ಯೋಜನೆಗಳನ್ನು ಸಾಕಾರಗೊಳಿಸುತ್ತಿದ್ದಾರೆ ಎನ್ನುವ ಮಾತು ಅಕ್ಷರಶಃ ಸತ್ಯ. ಯಾವ್ಯಾವ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ನಮ್ಮ ಫಾರ್ಮ್ನಲ್ಲಿದೆ ಎಂದು ಮಾಲ್ವಿಯವರು ವಿವರಿಸಿದ್ದಾರೆ. ನುಗ್ಗೆ ಸೊಪ್ಪು ಮತ್ತು 21 ಇತರೆ ಗಿಡಮೂಲಿಕೆಗಳ ಮಿಶ್ರಣದಿಂದ ತಯಾರಾಗಿರುವ ನೇಸರ ಸಂಜೀವಿನಿ ಒಂದು ಅತ್ಯುತ್ತಮ ಉತ್ಪನ್ನ. ಇದಕ್ಕೆ ಗ್ರಾಹಕರಿಂದಲೂ ಬೇಡಿಕೆ ಇದೆ ಮತ್ತು ಪರಿಣಾಮದ ಕುರಿತಾಗಿ ಗ್ರಾಹಕರು ಕೊಡುವ ಫೀಡ್ಬ್ಯಾಕ್ ಕೂಡ ಉತ್ತೇಜನಕಾರಿಯಾಗಿದೆ. ಇದು ಅಡ್ಡ ಪರಿಣಾಮಗಳಿಂದ ಹೊರತಾಗಿದೆ ಕೂಡ. ಸ್ಥೂಲಕಾಯದವರೆಗೆ ನೇಸರ್ ಸಪೂರ್ ಎಂಬ ಉತ್ಪನ್ನವಿದೆ. ನೇಸರ್ ಹೇರ್ ಕೇರ್, ನೇಸರ ಹಾರ್ಬಲ್ ಬಾತ್ ಸೋಪ್, ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಹಣ್ಣಿನ ಉಪ್ಪಿನಕಾಯಿ, ಕವಳೆಕಾಯಿ ಉಪ್ಪಿನಕಾಯಿ, ಬೆಟ್ಟದ ನಲ್ಲಿ ಉಪ್ಪಿನಕಾಯಿ, ಚಳ್ಳೆಕಾಯಿ ಉಪ್ಪಿನಕಾಯಿ, ನೇರಳೆ ಹಣ್ಣಿನ ಜಾಮ್, ಬೆಟ್ಟದ ನಲ್ಲಿ ಜಾಮ್ ಮತ್ತು ಮೊರಬ್ಬ
ವಿವಿಧ ಹಣ್ಣುಗಳ ಜಾಮ್, ಮಾವಿನ ಹಣ್ಣಿನ ಜಾಮ್, ಬಾರ್ಬಡಾಸ್ ಚೆರ್ರಿ ಜಾಮ್, ಹರ್ಬಲ್ ಜೇನುತುಪ್ಪ, A2 ಹಸುವಿನ ತುಪ್ಪ, ಕಷಾಯದ ಪುಡಿ, ವಿವಿಧ ಬಗೆಯ ಚಟ್ನಿ ಪುಡಿಗಳು, ನುಗ್ಗೆ, ಅಗಸೆ, ಶೇಂಗಾ ಚಟ್ನಿ ಪುಡಿಗಳು, ಸಾಂಬಾರ್ ಪುಡಿ, ರಸಂ ಪೌಡರ್, ಮಸಾಲೆ ಅವಲಕ್ಕಿ, ಡ್ರೈ ಫ್ರೂಟ್ಸ್ ಅವಲಕ್ಕಿ, ನಿಪ್ಪಟ್ಟು, ಚಕ್ಕುಲಿ, ಕೋಡುಬಳೆ, ಶೇಂಗಾ ಹೋಳಿಗೆ, ಎಳ್ಳಿನ ಹೋಳಿಗೆ, ಬೇಸನ್ ಉಂಡಿ, ಚಿರೋಟಿ, ಮೈಸೂರು ಪಾಕ್, ಫಟಾಫಟ್ ಬಾಮ್, ಹೀಗೆ ಹಲವು ಬಗೆಯ ಉತ್ಪನ್ನಗಳಿವೆ. ಈ ಪಟ್ಟಿ ಇಲ್ಲಿಗೆ ನಿಂತಿಲ್ಲ. ಪ್ರತಿನಿತ್ಯ ಹೊಸ ಐಟಂಗಳ ಸೇರ್ಪಡೆಯಾಗುತ್ತಲೇ ಇರುತ್ತದೆ. ಗ್ರಾಹಕರ ಬೇಡಿಕೆ ಮತ್ತು ಅಗತ್ಯಗಳನ್ನು ಗಮನದಲ್ಲಿಟ್ಟು ಅವುಗಳ ತಯಾರಿಕೆಯನ್ನು ಮಾಡಲಾಗುತ್ತದೆ. ಗುಣಮಟ್ಟದ ಉತ್ಪನ್ನ ಬಳಕೆ, ಶುಚಿತ್ವ ಮತ್ತು ಸುರಕ್ಷತೆಗೆ ಹೆಚ್ಚಿನ ಗಮನ ವಹಿಸಲಾಗುತ್ತದೆ. ಪ್ಯಾಕಿಂಗ್ ವಿಭಾಗದಲ್ಲೂ ಹೆಚ್ಚಿನ ಗಮನ ವಹಿಸಿ ಎಲ್ಲಿಯೂ ಉತ್ಪನ್ನದ ಗುಣಮಟ್ಟ ಕೆಡದಂತೆ ಗಮನ ವಹಿಸಲಾಗುತ್ತಿದೆ. ಮುಂದಿನ ಸಂಚಿಕೆಯಲ್ಲಿ ವಸಂತ್ ಮಾಲ್ವಿಯವರ ಇನ್ನಷ್ಟು ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು.